ಇಂದು ನಾವು ನಮ್ಮ ದೇಶಕ್ಕೆ ತುಂಬಾ ಹತ್ತಿರದಲ್ಲಿರುವ ಒಂದು ಅದ್ಭುತ ದೇಶದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಭಾರತದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲೇ ಇರುವ ಈ ಚಿಕ್ಕ ಅದ್ಭುತ ದೇಶ ಪ್ರಕೃತಿ ಸೌಂದರ್ಯದಿಂದ ತುಂಬಿ ಹೋಗಿದೆ. ಈ ದೇಶವನ್ನು ಮಣಿಮಾಲ ದೇಶ ಎಂದು ಕರೆಯುತ್ತಾರೆ. ಇಲ್ಲಿನ ಹಸಿರು ಅರಣ್ಯಗಳು, ಸುಂದರ ಕೊಂಡಗಳು, ಸಮುದ್ರ ತೀರಗಳು ನೋಡುವವರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತವೆ. ಇನ್ನು ರಾಮಾಯಣದೊಂದಿಗೆ ಸಂಬಂಧ ಹೊಂದಿರುವ ಎಷ್ಟೋ ಸ್ಥಳಗಳು ಇಲ್ಲಿ ಕಾಣಿಸಿಗುತ್ತವೆ. ಈ ದೇಶದಲ್ಲಿ ಕಾಣುವ ಸುಂದರವಾದ ಹುಡುಗರನ್ನು ಮಚ್ಚ ಎಂದು ಕರೆಯುತ್ತಾರೆ. ಈ ಡೈಲಾಗ್ ನಮ್ಮ ತೆಲುಗು ಸಿನಿಮಾಗಳಲ್ಲಿ ತುಂಬಾ ಫೇಮಸ್. ಇಲ್ಲಿ ನೀವು ರೈಲಿನಲ್ಲಿ ಪ್ರಯಾಣಿಸುತ್ತಾ ಅದ್ಭುತವಾದ ಪ್ರಕೃತಿ ದೃಶ್ಯಗಳನ್ನು ಆಸ್ವಾದಿಸಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ನಾನು ಮಾತನಾಡುತ್ತಿರುವ ದೇಶದ ಹೆಸರು ಶ್ರೀಲಂಕಾ. ಈ ವಿಡಿಯೋದಲ್ಲಿ ಶ್ರೀಲಂಕಾದ ಬಗ್ಗೆ ಇನ್ನೂ ಕೆಲವು ಆಸಕ್ತಿದಾಯಕ ಮತ್ತು ಆಶ್ಚರ್ಯಕರ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಆದ್ದರಿಂದ ವಿಡಿಯೋ ಪ್ರಾರಂಭಿಸುವ ಮುನ್ನ ನಿಮ್ಮ ಬೆಂಬಲ ತುಂಬಾ ಮುಖ್ಯ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಶ್ರೀಲಂಕಾ ನಮ್ಮ ಭಾರತಕ್ಕೆ ತುಂಬಾ ಹತ್ತಿರದಲ್ಲಿರುವ ಒಂದು ಸುಂದರವಾದ ದ್ವೀಪ ದೇಶ. ಇದು ಹಿಂದೂ ಮಹಾಸಾಗರದಲ್ಲಿ ವಿರಾಜಿಸುತ್ತದೆ ಮತ್ತು ಪ್ರಕೃತಿ ಸೌಂದರ್ಯದಿಂದ ಮನಸ್ಸನ್ನು ಆಕರ್ಷಿಸುತ್ತದೆ. ಆಶ್ಚರ್ಯಕರ ವಿಷಯವೇನೆಂದರೆ ಈ ದೇಶ ಭಾರತಕ್ಕೆ ಸುಮಾರು 35ರಿಂದ 50 ಕಿಲೋಮೀಟರ್ ದೂರದಲ್ಲೇ ಇದೆ. ಶ್ರೀಲಂಕಾದ ಅಧಿಕೃತ ರಾಜಧಾನಿ ಶ್ರೀ ಜಯವರ್ಧನಪುರ ಕೋಟೆ. ಆದರೆ ಆರ್ಥಿಕ ಮತ್ತು ವಾಣಿಜ್ಯದ ದೃಷ್ಟಿಯಿಂದ ಕೊಲಂಬೋ ನಗರವು ತುಂಬಾ ಮುಖ್ಯವಾಗಿದೆ. ಈ ದೇಶದ ಜನಸಂಖ್ಯೆ ಸುಮಾರು 2 ಕೋಟಿಗಿಂತ ಹೆಚ್ಚಿದೆ. ಇಲ್ಲಿ ಮುಖ್ಯವಾಗಿ ಸಿಂಹಳ ಭಾಷೆಯನ್ನು ಮಾತನಾಡುತ್ತಾರೆ. ನಂತರ ಹೆಚ್ಚು ಬಳಕೆಯಲ್ಲಿರುವ ಭಾಷೆ ತಮಿಳು. ಧಾರ್ಮಿಕವಾಗಿ ನೋಡಿದರೆ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಅನುಸರಿಸುವವರು ಸುಮಾರು 70% ಇದ್ದಾರೆ. ನಂತರ ಹಿಂದೂಗಳು ಸುಮಾರು 13%, ಮುಸ್ಲಿಮರು ಸುಮಾರು 10%, ಕ್ರೈಸ್ತರು ಸುಮಾರು 7% ಇದ್ದಾರೆ. ಇನ್ನೊಂದು ಆಸಕ್ತಿದಾಯಕ ವಿಷಯವೇನೆಂದರೆ ಶ್ರೀಲಂಕಾವನ್ನು ಟಿಯರ್ ಡ್ರಾಪ್ ಆಫ್ ಇಂಡಿಯಾ ಅಥವಾ ಇಂಡಿಯನ್ ಓಷನ್ ಮುತ್ತು ಎಂದು ಕರೆಯುತ್ತಾರೆ. ಏಕೆಂದರೆ ನಕ್ಷೆಯಲ್ಲಿ ನೋಡಿದಾಗ ಈ ದೇಶದ ಆಕಾರ ಒಂದು ಕಣ್ಣೀರಿನ ಹನಿ ಅಥವಾ ಒಂದು ಸುಂದರ ಮುತ್ತಿನಂತೆ ಕಾಣುತ್ತದೆ. ಶ್ರೀಲಂಕಾದ ಬಗ್ಗೆ ಇನ್ನೊಂದು ಆಸಕ್ತಿದಾಯಕ ವಿಷಯ, ಈ ದೇಶದ ರಾಷ್ಟ್ರೀಯ ಧ್ವಜ ಪ್ರಪಂಚದಲ್ಲೇ ಅತ್ಯಂತ ಪುರಾತನ ಧ್ವಜಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ಶ್ರೀಲಂಕಾದ ಅಧಿಕೃತ ಹೆಸರು ಡೆಮೊಕ್ರಾಟಿಕ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಆಫ್ ಶ್ರೀಲಂಕಾ. ಈ ದೇಶಕ್ಕೆ ಶ್ರೀಲಂಕಾ ಎಂಬ ಹೆಸರು ಹೇಗೆ ಬಂದಿತು ಎಂದು ನಿಮಗೆ ತಿಳಿದಿದೆಯಾ? ಅನೇಕರು ರಾಮಾಯಣ ಕಾಲದಿಂದಲೇ ಈ ಹೆಸರು ಇದೆ ಎಂದು ಭಾವಿಸುತ್ತಾರೆ. ಆದರೆ ನಿಜವೆಂದರೆ ಈ ಹೆಸರು ಅಧಿಕೃತವಾಗಿ ಬಳಕೆಗೆ ಬಂದಿದ್ದು 1970ರ ನಂತರವೇ. ಅದಕ್ಕೂ ಮುಂಚೆ ಈ ದೇಶಕ್ಕೆ ವಿವಿಧ ಹೆಸರುಗಳಿದ್ದವು. 1505ರಲ್ಲಿ ಪೋರ್ಚುಗೀಸರು ಇದನ್ನು ಸೇಲಾಬೋ ಎಂದು ಕರೆದರು. ನಂತರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಅದು ಸಿಲೋನ್ ಆಯಿತು. ವಿಸ್ತೀರ್ಣದ ವಿಷಯಕ್ಕೆ ಬಂದರೆ ಈ ದೇಶ ನಮ್ಮ ತೆಲಂಗಾಣ ರಾಜ್ಯಕ್ಕೆ ಹೋಲಿಸಿದರೆ ಸುಮಾರು 2 ಪಟ್ಟು ಚಿಕ್ಕದು. ಶ್ರೀಲಂಕಾ 1948ರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಶ್ರೀಲಂಕಾದಲ್ಲಿರುವ ಅನೇಕ ದೇವಾಲಯಗಳು ನಮ್ಮ ಹಿಂದೂ ಸಂಪ್ರದಾಯಗಳೊಂದಿಗೆ, ವಿಶೇಷವಾಗಿ ಪರಮಶಿವನೊಂದಿಗೆ ಗಾಢ ಸಂಬಂಧ ಹೊಂದಿವೆ ಎಂದು ಹೇಳುತ್ತಾರೆ. ಅವುಗಳಲ್ಲಿ ಮುಖ್ಯವಾಗಿ ಹೇಳಬೇಕಾದದ್ದು ಒಂದು ಪವಿತ್ರ ಪರ್ವತ. ಇದನ್ನು ಶ್ರೀಪಾದ ಪರ್ವತ ಎಂದು ಕರೆಯುತ್ತಾರೆ. ಇದು ಬಹಳ ಪುರಾತನ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಹೊಂದಿರುವ ಸ್ಥಳ. ಆದರೆ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಈ ಪವಿತ್ರ ಪರ್ವತಕ್ಕೆ ಹೆಸರು ಬದಲಿಸಿ ಆಡಮ್ಸ್ ಪೀಕ್ ಎಂದು ಕರೆಯಲು ಪ್ರಾರಂಭಿಸಿದರು. ಆದರೆ ಈ ಪರ್ವತದ ನಿಜವಾದ ಹೆಸರು ಪೂರ್ವಕಾಲದಲ್ಲಿ ರತ್ನದ್ವೀಪ ಪರ್ವತ ಎಂದು ಹೇಳುತ್ತಿದ್ದರು. ಈ ಪರ್ವತದ ಶಿಖರದ ಮೇಲೆ ಒಂದು ದೇವಾಲಯವೂ ನಿರ್ಮಾಣವಾಗಿದೆ. ಪುರಾಣಗಳ ಪ್ರಕಾರ ಇಲ್ಲಿ ಮಹಾದೇವನ ಪಾದಮುದ್ರೆಗಳಿವೆ ಎಂದು ನಂಬುತ್ತಾರೆ. ಅದಕ್ಕಾಗಿಯೇ ಈ ಪ್ರದೇಶವನ್ನು ಕೆಲವರು ಶಿವನ ಪಾದವಿರುವ ಸ್ಥಳ ಎಂದು ಭಾವಿಸುತ್ತಾರೆ. ಇನ್ನು ಆಶ್ಚರ್ಯಕರ ವಿಷಯವೆಂದರೆ ಕೆಲವು ಬೌದ್ಧರು ಇದೇ ಸ್ಥಳದಲ್ಲಿ ಗೌತಮ ಬುದ್ಧನ ಪಾದಮುದ್ರೆಗಳಿವೆ ಎಂದು ನಂಬುತ್ತಾರೆ. ಇದಲ್ಲದೆ ಶ್ರೀಲಂಕಾದ ಸಾಂಧ್ರ ಅರಣ್ಯಗಳ ಮಧ್ಯದಲ್ಲಿರುವ ಒಂದು ರಹಸ್ಯಮಯ ವಿಷಯವೂ ಇದೆ. ಅದೇನೆಂದರೆ ಒಂದು ಎತ್ತರದ ಪರ್ವತದಲ್ಲಿ ರಾವಣನ ಗುಹೆ ಇದೆ ಎಂದು ಸ್ಥಳೀಯರು ನಂಬುತ್ತಾರೆ. ಆ ಗುಹೆಯಲ್ಲೇ ರಾವಣ ತೀವ್ರ ತಪಸ್ಸು ಮಾಡಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ಅಷ್ಟೇ ಅಲ್ಲ, ಇಂದಿಗೂ ಆ ಗುಹೆಯಲ್ಲಿ ರಾವಣನ ಶವ ಇದೆ ಎಂದು ಕೆಲವರು ನಂಬುತ್ತಾರೆ. ಆ ಗುಹೆಯ ಎತ್ತರ ಸುಮಾರು 5000 ಅಡಿ ಎಂದು ಹೇಳಲಾಗುತ್ತದೆ. ಇದು ನಿಜವೋ ಕೇವಲ ನಂಬಿಕೆಯೋ ಎನ್ನುವುದು ಇಂದಿಗೂ ಒಂದು ದೊಡ್ಡ ಮಿಸ್ಟರಿಯಾಗಿಯೇ ಉಳಿದಿದೆ. ಶ್ರೀಲಂಕಾದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳೇ ತುಂಬಾ ಆಸಕ್ತಿದಾಯಕವಾಗಿರುತ್ತವೆ. ಉದಾಹರಣೆಗೆ, ನಾವು ಸಾಮಾನ್ಯವಾಗಿ ಸೆಲ್ ಫೋನ್ ಎಂದು ಕರೆಯುವ ಪದವನ್ನು ಅಲ್ಲಿ ಸೆಲ್ಟೆಲ್ ಅಥವಾ ಹ್ಯಾಂಡ್ ಫೋನ್ ಎಂದು ಕರೆಯುತ್ತಾರೆ. ಆದ್ದರಿಂದ ನೀವೆಂದಾದರೂ ಶ್ರೀಲಂಕಾಕ್ಕೆ ಹೋದರೆ ಸೆಲ್ ಫೋನ್ ಎನ್ನುವುದಕ್ಕಿಂತ ಸೆಲ್ಟೆಲ್ ಎಂದು ಹೇಳುವುದು ಉತ್ತಮ. ಅಲ್ಲದೆ ಅಲ್ಲಿ ಯುವಕರಲ್ಲಿ ಒಂದು ವಿಶೇಷ ಸ್ಲ್ಯಾಂಗ್ ಇದೆ. ಯಾರನ್ನಾದರೂ ಫ್ರೆಂಡ್ಲಿಯಾಗಿ ಅಥವಾ ಸ್ಟೈಲಿಶ್ ಆಗಿ ಕರೆಯಬೇಕಾದರೆ ಮಚ್ಚ ಎಂದು ಹೇಳುತ್ತಾರೆ. ನಮ್ಮಲ್ಲಿ ಬ್ರೋ ಅಥವಾ ಅಣ್ಣ ಎನ್ನುವಂತೆ ಅಲ್ಲಿ ಮಚ್ಚ ತುಂಬಾ ಸಾಮಾನ್ಯ.
ಈಗ ಶ್ರೀಲಂಕಾದಲ್ಲಿಯೇ ಒಂದು ಅದ್ಭುತವಾದ ಪವಿತ್ರ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಜಯಶ್ರೀ ಮಹಾಬೋಧಿ. ಇದು ಕೇವಲ ಶ್ರೀಲಂಕಾದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲೇ ಮನುಷ್ಯ ನೆಟ್ಟ ಅತ್ಯಂತ ಪುರಾತನ ವೃಕ್ಷವಾಗಿ ಗುರುತಿಸಲ್ಪಟ್ಟಿದೆ. ಇದೊಂದು ಪವಿತ್ರ ರಾವಿ ಮರ. ಈ ಮರದ ಹಿಂದಿನ ಕಥೆ ಇನ್ನೂ ಆಶ್ಚರ್ಯಕರವಾಗಿದೆ. ನಮ್ಮ ಭಾರತದಲ್ಲಿ ಸುಮಾರು 2600 ವರ್ಷಗಳ ಹಿಂದೆ ನಿರಂಜನಾ ನದಿಯ ದಡದಲ್ಲಿ ಒಂದು ಮರದ ಕೆಳಗೆ ಗೌತಮ ಬುದ್ಧನು ಜ್ಞಾನೋದಯ ಪಡೆದನು ಎಂದು ಚರಿತ್ರೆ ಹೇಳುತ್ತದೆ. ಆ ಮರದಿಂದ ಒಂದು ಕೊಂಬೆಯನ್ನು ತೆಗೆದು ಶ್ರೀಲಂಕಾಕ್ಕೆ ತನ್ನು ನೆಟ್ಟರು ಎಂದು ನಂಬುತ್ತಾರೆ. ಅದಕ್ಕಾಗಿಯೇ ಈ ಜಯಶ್ರೀ ಮಹಾಬೋಧಿ ಮರಕ್ಕೆ ತುಂಬ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಇದೆ. ಇಂದಿಗೂ ಈ ಮರವನ್ನು ಪ್ರಕೃತಿ ವಿಪತ್ತುಗಳಿಂದ ರಕ್ಷಿಸಲು ಅಲ್ಲಿ ಜನರು ಮತ್ತು ಸರ್ಕಾರ ತುಂಬ ಜಾಗೃತೆಯಿಂದ ಸಂರಕ್ಷಿಸುತ್ತಿದ್ದಾರೆ. ಶ್ರೀಲಂಕಾದ ಚರಿತ್ರೆ ಬಹಳ ಪುರಾತನವಾದುದು. ಸುಮಾರು 2500 ವರ್ಷಗಳಿಗಿಂತ ಹೆಚ್ಚು ಕಾಲದ ಗೌರವಾನ್ವಿತ ಚರಿತ್ರೆ ಈ ದೇಶಕ್ಕಿದೆ. ಇಂದಿಗೂ ನೀವು ಶ್ರೀಲಂಕಾಕ್ಕೆ ಹೋದರೆ ಅಲ್ಲಿ ಅನೇಕ ಪುರಾತನ ನಗರಗಳು, ಅದ್ಭುತ ಆಲಯಗಳು, ಸಾವಿರಾರು ವರ್ಷಗಳ ಹಿಂದೆಯೇ ನಿರ್ಮಾಣವಾದ ಮಹಾ ಕಟ್ಟಡಗಳನ್ನು ನೋಡಿ ಆಶ್ಚರ್ಯಪಡುತ್ತೀರಿ. ಮುಖ್ಯವಾಗಿ ಒಂದು ವಿಷಯ ನಮ್ಮನ್ನು ಇನ್ನೂ ಹೆಚ್ಚು ಆಶ್ಚರ್ಯಗೊಳಿಸುತ್ತದೆ. ಅದು ಅಲ್ಲಿನ ನೀರಾವರಿ ವ್ಯವಸ್ಥೆ. ಶ್ರೀಲಂಕಾದ ರಾಜರು ಸಾವಿರಾರು ವರ್ಷಗಳ ಹಿಂದೆಯೇ ಭಾರೀ ನೀರಿನ ಟ್ಯಾಂಕುಗಳು, ಕೆರೆಗಳು, ಕಾಲುವೆಗಳನ್ನು ನಿರ್ಮಿಸಿದ್ರು. ಇವೆಲ್ಲವೂ ಇಂದಿಗೂ ಕಾರ್ಯನಿರ್ವಹಿಸುತ್ತಿವೆ ಎಂದರೆ ಆಗಿನ ಇಂಜಿನಿಯರಿಂಗ್ ಮಟ್ಟ ಎಷ್ಟು ಅದ್ಭುತವಾಗಿತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಚಿಕ್ಕ ದೇಶವಾಗಿದ್ದರೂ ಶ್ರೀಲಂಕಾ ಪ್ರಪಂಚಕ್ಕೆ ತುಂಬ ಮುಖ್ಯ ಸ್ಥಾನವನ್ನು ಹೊಂದಿದೆ. ಭಾರತ ಮಹಾಸಾಗರದ ಮಧ್ಯದಲ್ಲಿರುವುದರಿಂದ ಪ್ರಪಂಚದ ಅತ್ಯಂತ ಬ್ಯುಸಿಯಾಗಿರುವ ಶಿಪ್ಪಿಂಗ್ ಮಾರ್ಗಗಳಲ್ಲಿ ಒಂದು ಇಲ್ಲಿನ ಮೂಲಕ ಹೋಗುತ್ತದೆ. ಯುರೋಪ್ನಿಂದ ಏಷ್ಯಾವರೆಗೆ ಹೋಗುವ ಅನೇಕ ಕಾರ್ಗೋ ನೌಕೆಗಳು ಶ್ರೀಲಂಕಾದ ಸಮೀಪದ ಮೂಲಕ ಪ್ರಯಾಣಿಸಬೇಕಾಗುತ್ತದೆ. ಈಗ ಇನ್ನೊಂದು ಆಸಕ್ತಿದಾಯಕ ವಿಷಯ. ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಪ್ರಾಜೆಕ್ಟ್ನ ಭಾಗವಾಗಿ ಶ್ರೀಲಂಕಾದ ಹಂಬಂಟೋಟಾ ಪೋರ್ಟ್ ತುಂಬಾ ಪ್ರಾಧಾನ್ಯತೆ ಪಡೆಯಿತು. ಶ್ರೀಲಂಕಾ ಸಾಲಗಳನ್ನು ತೀರಿಸಲು ಸಾಧ್ಯವಾಗದೆ ಈ ಪೋರ್ಟನ್ನು ಚೀನಾಗೆ 90 ವರ್ಷಗಳ ಲೀಸ್ಗೆ ನೀಡಬೇಕಾಯಿತು. ಶ್ರೀಲಂಕಾದಲ್ಲಿ ಬಾದುಲ್ಲಾನಿಂದ ರೈಲು ಪ್ರಯಾಣ ಇದನ್ನು ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ರೈಲು ಪ್ರಯಾಣಗಳಲ್ಲಿ ಒಂದಾಗಿ ಭಾವಿಸುತ್ತಾರೆ. ಎರಡೂ ಬದಿಯಲ್ಲೂ ಅಂತ್ಯವಿಲ್ಲದ ಹಸಿರು ಟೀ ತೋಟಗಳು, ಮೋಡಗಳಿಂದ ಆವೃತವಾದ ಎತ್ತರದ ಪರ್ವತಗಳು, ಆ ಪರ್ವತಗಳ ಮಧ್ಯದಲ್ಲಿ ಮೆಲ್ಲನೆ ಸಾಗುತ್ತಿರುವ ರೈಲು. ಇದನ್ನು ನೋಡುತ್ತಿದ್ದರೆ ನಾವೊಂದು ಸಿನಿಮಾದಲ್ಲಿದ್ದಂತೆ ಅನಿಸುತ್ತದೆ. ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಗ್ರಾಮಗಳು ಕಾಣುತ್ತವೆ. ಮಕ್ಕಳು ಕೈಗಳನ್ನು ಅಲ್ಲಾಡಿಸುತ್ತಾ ರೈಲಿಗೆ ಸ್ವಾಗತ ಹೇಳುತ್ತಿರುತ್ತಾರೆ. ತಂಗಾಳಿ ನಮ್ಮ ಮುಖವನ್ನು ಮುಟ್ಟುತ್ತದೆ. ಕೆಲವೊಮ್ಮೆ ಮೋಡಗಳು ರೈಲಿನ ಒಳಗೆ ಬಂದಂತೆ ಫೀಲ್ ಆಗುತ್ತದೆ. ಅಂತಹ ಮಾಯೆಯಿಂದ ತುಂಬಿದ ಪ್ರಯಾಣ ಇದು. ನಮ್ಮ ಇಂಡಿಯಾದಂತೆ ಶ್ರೀಲಂಕಾದಲ್ಲೂ ಕ್ರಿಕೆಟ್ ಎಂದರೆ ಜನರಿಗೆ ತುಂಬ ಇಷ್ಟ. ಕ್ರಿಕೆಟಲ್ಲಿ ಒಂದು ಆಟವಲ್ಲ, ಒಂದು ಹುಚ್ಚು. 2022ರಲ್ಲಿ ಈ ದೇಶ ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸಿತು. ಡಾಲರ್ ನಿಲುವುಗಳು ಪೂರ್ತಿಯಾಗಿ ಖಾಲಿಯಾದವು. ಇಂಧನ, ಆಹಾರ, ಔಷಧಗಳು ಎಲ್ಲದರಲ್ಲೂ ಕೊರತೆ ಉಂಟಾಯಿತು. ಜನರು ತೀವ್ರ ತೊಂದರೆಗಳನ್ನು ಎದುರಿಸಿದರು. ಕೊನೆಗೆ ಅವರು ಬೀದಿಗಳಿಗೆ ಬಂದು ಸರ್ಕಾರಕ್ಕೆ ವಿರೋಧವಾಗಿ ಪ್ರತಿಭಟನೆಗಳನ್ನು ತೋರಿಸಿದರು. ಜನರು ಅಧ್ಯಕ್ಷ ಭವನಕ್ಕೂ ನುಗ್ಗಿದರು. ಇದು ಒಂದು ದೇಶ ಹೇಗೆ ಆರ್ಥಿಕವಾಗಿ ಕುಸಿಯುತ್ತದೆ ಎಂಬುದಕ್ಕೆ ನೇರ ಉದಾಹರಣೆಯಾಯಿತು. ಈ ದೇಶದ ರಾಷ್ಟ್ರೀಯ ಧ್ವಜದ ಬಗ್ಗೆ ಹೇಳಬೇಕಾದರೆ, ಶ್ರೀಲಂಕಾ ಧ್ವಜದಲ್ಲಿ ಒಂದು ಶಕ್ತಿಶಾಲಿ ಸಿಂಹ ಕಾಣುತ್ತದೆ. ಅದು ತನ್ನ ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡಿದುಕೊಂಡಿರುತ್ತದೆ. ಆ ಸಿಂಹ ಧೈರ್ಯ ಮತ್ತು ಶೌರ್ಯವನ್ನು ಸಂಕೇತಿಸುತ್ತದೆ. ಅದೇ ಸಮಯದಲ್ಲಿ ಧ್ವಜದಲ್ಲಿರುವ 4 ಆಕುಗಳು ಬೌದ್ಧ ಧರ್ಮವನ್ನು ಸೂಚಿಸುತ್ತವೆ. ಇದು ಕೇವಲ ಧ್ವಜವಲ್ಲ, ಆ ದೇಶದ ಚರಿತ್ರೆ, ಸಂಸ್ಕೃತಿ, ನಂಬಿಕೆಗಳಿಗೆ ಪ್ರತಿಬಿಂಬ. ಇನ್ನು ಪ್ರಕೃತಿಯ ವಿಷಯಕ್ಕೆ ಬಂದರೆ, ಶ್ರೀಲಂಕಾ ಚಿಕ್ಕ ದೇಶವಾಗಿದ್ದರೂ ಇಲ್ಲಿ ಕಾಣುವ ಜೀವಜಾಲ ತುಂಬ ವಿಶೇಷ. ಪ್ರಪಂಚದಲ್ಲಿ ಎಲ್ಲಿಯೂ ಕಾಣದ ಕೆಲವು ಅಪರೂಪದ ಪ್ರಾಣಿಗಳು ಇಲ್ಲಿಯೇ ಇವೆ. ಉದಾಹರಣೆಗೆ ಪರ್ಪಲ್ ಫೇಸ್ ಲಂಗೂರ್ ಎಂಬ ಅಪರೂಪದ ಕೋತಿ ಜಾತಿ ಇದೆ. ಇದು ತುಂಬಾ ರೇರ್ ಮತ್ತು ಸ್ಪೆಷಲ್. ಅಲ್ಲದೆ ಶ್ರೀಲಂಕಾ ಲಿಯೋಪಾರ್ಡ್, ಇದು ಪ್ರಪಂಚದಲ್ಲಿ ವಿಶೇಷ ಜಾತಿ. ಇದು ಮುಖ್ಯವಾಗಿ ಸಿಂಹರಾಜ ಅರಣ್ಯದಂಥ ಪ್ರದೇಶಗಳಲ್ಲಿ ಕಾಣುತ್ತದೆ. ಈ ಅರಣ್ಯ ಬಯೋಡೈವರ್ಸಿಟಿಗೆ ತುಂಬಾ ಪ್ರಸಿದ್ಧಿ ಪಡೆದಿದೆ. ಈಗ ಆಹಾರದ ಬಗ್ಗೆ ಮಾತನಾಡೋಣ. ಶ್ರೀಲಂಕಾದಲ್ಲಿ ಹೆಚ್ಚಾಗಿ ಅನ್ನದಿಂದ ಮಾಡಿದ ವಂಟಕಗಳಿರುತ್ತವೆ. ಅಲ್ಲಿ ಜನರ ದೈನಂದಿನ ಊಟ ಬಹುತೇಕ ಅನ್ನ ಆಧಾರಿತವಾಗಿರುತ್ತದೆ. ಅಲ್ಲಿ ಫೇಮಸ್ ವಂಟಕಗಳಲ್ಲಿ ಕೆಲವು ಹಾಪರ್ಸ್, ನಮ್ಮ ಆಪಂಲಾಂತಿದ್ದು ಬೌಲ್ ಶೇಪ್ನಲ್ಲಿ. ಕೊಟ್ಟು ರೋಟಿ ಸ್ಟ್ರೀಟ್ ಫುಡ್ ಆಗಿ ತುಂಬ ಫೇಮಸ್. ಸ್ಟ್ರಿಂಗ್ ಹಾಪರ್ಸ್, ನಮ್ಮ ಇಡಿಯಪ್ಪಂಲಾಂತಿದ್ದು. ಲಮ್ ರೈಸ್ ಕೊಂಚ ಡಿಫ್ರೆಂಟ್ ಸ್ಟೈಲ್ನಲ್ಲಿರುವ ವಿಶೇಷ ಡಿಶ್. ಇನ್ನು ಕರೆನ್ಸಿ ವಿಷಯಕ್ಕೆ ಬಂದರೆ, ಶ್ರೀಲಂಕಾ ಕರೆನ್ಸಿಯನ್ನು ಶ್ರೀಲಂಕನ್ ರೂಪಿ ಎಂದು ಕರೆಯುತ್ತಾರೆ. ನಮ್ಮ ಭಾರತೀಯ ರೂಪಾಯಿಗೆ ಹೋಲಿಸಿದರೆ ಒಂದು ಶ್ರೀಲಂಕನ್ ರೂಪಿ ಸುಮಾರು 0.303 ಭಾರತೀಯ ರೂಪಾಯಿಗಳಷ್ಟು ಮೌಲ್ಯ ಹೊಂದಿರುತ್ತದೆ. ಅಂದರೆ ನಮ್ಮ ಹಣಕ್ಕೆ ಹೋಲಿಸಿದರೆ ಅಲ್ಲಿ ಕರೆನ್ಸಿ ಮೌಲ್ಯ ಕೊಂಚ ಕಡಿಮೆ. ಮೊತ್ತಕ್ಕೆ ಶ್ರೀಲಂಕಾ ಒಂದು ಚಿಕ್ಕ ದೇಶವಾಗಿದ್ದರೂ ಅದರಲ್ಲಿ ಅಡಗಿರುವ ವಿಷಯಗಳು ತುಂಬ ದೊಡ್ಡವು.
ಧ್ವಜದಿಂದ ಜೀವಜಾಲದವರೆಗೆ, ಆಹಾರದಿಂದ ಕರೆನ್ಸಿಯವರೆಗೆ ಪ್ರತಿ ವಿಷಯದಲ್ಲೂ ಒಂದು ವಿಶೇಷತೆ ಇದೆ. ಇಂತಹ ಆಸಕ್ತಿದಾಯಕ ವಿಷಯಗಳಿಂದಲೇ ಶ್ರೀಲಂಕಾವನ್ನು ಒಮ್ಮೆ ಆದರೂ ಹತ್ತಿರದಿಂದ ತಿಳಿದುಕೊಳ್ಳಬೇಕು ಎನಿಸುತ್ತದೆ. ಸ್ನೇಹಿತರೆ, ಇವು ಶ್ರೀಲಂಕಾದ ಆಸಕ್ತಿದಾಯಕ ಫ್ಯಾಕ್ಟ್ಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.